ಬದುಕಿದ್ದು ಪ್ರೀತಿನ ಪಡ್ಕೊಳಕ್ಕಾಗ್ಲಿಲ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ದೋಳು ಅಂತ ಅನ್ನಿಸ್ಕೊಳ್ಳೋದೇ ಒಳ್ಳೇದು. ಹಾ, ಅದೇ ಸರಿ. ಆದಿಶೇಷ, 7 ಜನ್ಮಕ್ಕೂ ನನ್ನ ಜೊತೆಗಿರ್ತೀನಿ ಅಂತ ನೀನು ಮಾತು ಕೊಟ್ಟು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಭೂಲೋಕದಲ್ಲಿ ನೀನು ಮರುಜನ್ಮ ಪಡೆದೆ. ಆದ್ರೆ ನಾನು ಸದಾ ನಿನ್ನ ನೆರಳಾಗಿರ್ತೀನಿ ಅಂತ ಮಾತು ಕೊಟ್ಟು ನಿನ್ನ ಜೊತೆ ಆಗಕ್ಕಾಗ್ಲಿಲ್ಲ. ತ್ರಿಶೂಲ್ ಎಲ್ಲಾನು ಹಾಳು ಮಾಡ್ಬಿಟ್ಟ. ನನ್ಗೆ ನಿನ್ ಕಣ್ಣು ಮುಂದೆ ಬರೋದಕ್ಕೂ ಆಗ್ತಿಲ್ಲ, ನಿನ್ಗೆ ನನ್ನ ಮುಖ ತೋರ್ಸಕ್ಕೂ ಕಷ್ಟ ಆಗ್ತದೆ. ನನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ನೀನು, ಆದ್ರೆ ಪ್ರೀತಿನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದಿಶೇಷ, ಉಳಿಸ್ಕೊಳಕ್ ಆಗ್ಲಿಲ್ಲ. ನಾವಿಬ್ರು ಸೇರಿ ನಾಗಮಣಿನ ನಾಗಲೋಕಕ್ಕೆ ಮರಳಿ ತಗೊಂಡು ಹೋಗ್ತೀವಿ ಅಂತ ಇಡೀ ನಾಗಲೋಕನೇ ನಂಬ್ಕೊಂಡಿತ್ತು. ಆದ್ರೆ ಈಗ ಆ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಆದಿಶೇಷ. ಇಲ್ಲ, ನನ್ನ ಕೈಲಿ ಇದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ಆದಿಶೇಷ. ನೀನು ನಾಗಮಣಿನ ಕಾಪಾಡುವಾಗ ಪ್ರಾಣ ಕಳ್ಕೊಂಡಾಗ್ಲೇ ನಾನು ನಿನ್ ಜೊತೆ ಪ್ರಾಣ ಬಿಟ್ಬಿಡ್ಬೇಕು ಅಂತ ಅನ್ಕೊಂಡೆ. ಆದಿಶೇಷ, ನೀನಿಲ್ದೆ ನನಗೆ ಬದುಕೋಕ್ಕಾಗಲ್ಲ. ನೀನಿಲ್ದೆ ನನ್ನ ಬದುಕನ್ನ ಕಲ್ಪನೆ ಕೂಡ ನನ್ನ ಕೈಲಿ ಮಾಡ್ಕೊಳಕ್ಕಾಗ್ತಿಲ್ಲ. ನೀನು ನನ್ನ ಉಸಿರಾಗಿದ್ದವನು. ಈಗ ನೀನೇ ಇಲ್ಲ ಅಂದಮೇಲೆ ನನ್ನ ಉಸಿರು ನಿಲ್ಬೇಕಲ್ವಾ? ಹಾ, ಬದುಕಿದ್ದು ಪ್ರೀತಿನ ಪಡ್ಕೊಳಕ್ಕಾಗ್ಲಿಲ್ಲ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ದೋಳು ಅಂತ ಅನ್ನಿಸ್ಕೊಳ್ಳೋದೇ ಒಳ್ಳೇದು. ಹಾ, ಅದೇ ಸರಿ. ಶಿವಾನಿ ಏನ್ ಮಾಡ್ತಾ ಇದ್ದಾಳೆ? ಅವಳು ಮೈ ಮೇಲೆ ಹಾಕೊಂತ ಇರೋದು ಏನು? ಆದಿಶೇಷ, ನಮ್ಮ ಪ್ರೀತಿಗೋಸ್ಕರ ನನ್ನ ಪ್ರಾಣನೇ ಅರ್ಪಿಸ್ತಾ ಇದ್ದೀನಿ. ನಮ್ಮಿಬ್ರ ಪ್ರೀತಿ ಅಮರ ಆಗಿರ್ಬೇಕು ಆದಿಶೇಷ. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾಳ ಅಂದ್ರೆ ಶಿವಾನಿ ಕತೆ ಇವತ್ತು 7 ಜನ್ಮದಲ್ಲೂ ನಾವಿಬ್ರು ಸತಿಪತಿಯರಾಗಿರ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ವಿ. ಆದ್ರೆ ಈ ಜನ್ಮದಲ್ಲಿ ಸಾಧ್ಯ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡು ಆದಿಶೇಷ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾವಿಬ್ರು ಅಲ್ಲಿ ಒಂದಾಗೋಣ. ಹಾ,
ಇದೇನಿದು? ಬೆಂಕಿ ಎಲ್ಲ ಮಾಯ ಆಗೋಯ್ತಲ್ಲ. ಇದಕ್ಕೆ ಸಾಧ್ಯ? ನನ್ನಲ್ಲಿ ಇಚ್ಛಾಧಾರಿ ನಾಗದ ಯಾವ ಶಕ್ತಿನೂ ಇಲ್ಲ. ನಾಗಲೋಕದವರ ಅಭಯನೂ ಇಲ್ಲ. ಆದ್ರೂ ಉರಿತಾ ಇರೋ ಬೆಂಕಿ ಹೇಗ್ ಮಾಯ ಆಗೋಕ್ ಸಾಧ್ಯ? ಯಾವ ಶಕ್ತಿ ನನ್ನನ್ನ ಕಾಪಾಡ್ತು ಒಂದು ಗೊತ್ತಾಗ್ತಿಲ್ವಲ್ಲ. ಸಾಯೋ ಹೊರಟ್ ಶಿವಾನಿನ ಯಾರು ಕಾಪಾಡಿದ್ರು? ಛೆ, ಶಿವಾನಿ ಕೊರಳಲ್ಲಿರೋ ಮಾಂಗಲ್ಯ ಶಕ್ತಿನೇ ಅವಳನ್ನ ಕಾಪಾಡ್ತಾ ಇದೆ ಅನ್ಸುತ್ತೆ. ಶಿವಾನಿ, ನೀನು ನಿಜವಾದ ಆದಿಶೇಷನ ಮದುವೆ ಆಗಿದ್ಯಾ. ಅದಕ್ಕೆ ಈ ಶಕ್ತಿ ನಿನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇದೆ. ಹೇಗಾದ್ರೂ ಮಾಡಿ ನಿನ್ನಲ್ಲಿರೋ ಆ ಶಕ್ತಿ ದೂರ ಆಗೋ ಹಾಗೆ ಮಾಡ್ಬೇಕು. ಅಮ್ಮ, ಅಜ್ಜಿ, ಅತ್ತೆ, ಮಾವ ಎಲ್ಲ ಬನ್ನಿ. ತ್ರಿಶೂಲ್, ಸುಮ್ಮನೆ ಇರೋ, ಹೇಳ್ಬೇಡ್ವೋ. ಮಾ, ನೀನ್ ಸುಮ್ಮನೆ ಇರಮ್ಮ, ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಜ್ಜಿ, ಅಮ್ಮ, ಅತ್ತೆ, ಮಾವ ಇಲ್ಲಿದ್ದೀರಾ? ಬೇಗ ಬನ್ನಿ. ಅಲ್ಲ, ನಾನು ಎಲ್ರೂ ಅಷ್ಟೊಂದು ಕೂಗ್ ಕರಿತಾ ಇದ್ದೀನಿ, ಯಾಕೆ ಕರೆದೆ ಅಂತ ಕೇಳೇ ಇಲ್ವಲ್ಲ? ಓ, ನೀವು ಯಾರು ನನ್ನ ಜೊತೆ ಮಾತಾಡೋದಿಲ್ಲ ಅಲ್ಲ? ಇರ್ಲಿ, ಪರವಾಗಿಲ್ಲ, ಸ್ವೀಟ್ ತಗೊಳ್ಳಿ. ನನ್ನ ಜೊತೆ ಯಾರು ಮಾತಾಡ್ತಿಲ್ಲ, ಸರಿ. ನನ್ನ ಪ್ರೀತಿಯಿಂದ ಸ್ವೀಟ್ ಕೊಟ್ರು ತಗೊಳಲ್ವಾ? ತ್ರಿಶೂಲ್, ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ಗೊತ್ತಿಲ್ವೇನೋ? ಗೊತ್ತಿದ್ದು ಸ್ವೀಟ್ ಕೊಡ್ತಾ ಇದೆಯಲ್ಲ, ನಮ್ಮ ನೋವನ್ನ ಸಂಭ್ರಮಿಸ್ತಾ ಇದೆಯಾ? ತ್ರಿಶೂಲ್, ಯಾಕೋ ಹೀಗೆ ಮಾಡ್ತಾ ಇದೀಯಾ? ಅಜ್ಜಿ, ನಾನು ಅದು ಯಾವುದು ಮರ್ತಿಲ್ಲ. ನಿಮ್ಮೆಲ್ರಿಗೂ ಎಷ್ಟು ನೋವಾಗಿದೆಯೋ ನನಗೆ ಅದರ 2ರಷ್ಟು ನೋವಾಗಿದೆ. ಆದ್ರೆ ಇವಾಗ ಆ ನೋವನ್ನೆಲ್ಲ ಮರ್ಸೋದಕ್ಕೆ ನಮ್ಮನೆಗೆ ಒಬ್ಬ ಹೊಸ ಅತಿಥಿ ಬರ್ತಾ ಇದ್ದಾರೆ. ಆ ವಿಷಯ ಏನು ಅಂತ ನಿಮ್ಗೆ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತೀರಾ. ಅತಿಥಿನಾ? ಯಾರು? ಶಿವಾನಿ ಮನೆಗೆ ಬರೋಕೆ ಏನಾದ್ರು ಒಪ್ಕೊಂಡ್ಲಾ? ಹೌದೇನೋ? ಶಿವಾನಿ? ಇಲ್ಲ ಅಜ್ಜಿ, ಶಿವಾನಿ ಅತಿಥಿ ಹೇಗಾಗ್ತಾಳೆ? ಅವಳು ಇವಾಗ ನಮ್ಮನೆ ಒಳ್ಳೆ ಅಲ್ವಾ? ಮತ್ತಿನ್ಯಾರು? ಗಂಡೋ ಹೆಣ್ಣೋ ಗೊತ್ತಿಲ್ಲ, ಆದ್ರೆ ಬರೋದೊಂದು ಕನ್ಫರ್ಮ್. ತ್ರಿಶೂಲ್, ನೀನ್ ಏನ್ ಹೇಳ್ತಾ ಇದೀಯೋ ನಮ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬಾಮ್ಮ ಇಲ್ಲಿ ಮುಂದೆ ಬಾಮ್ಮ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನನಗೆ ತಮ್ಮನೋ ತಂಗಿನೋ ಬರ್ತಾ ಇದ್ದಾಳೆ. ಅಂದ್ರೆ ನಮ್ಮಮ್ಮ ಮತ್ತೆ ತಾಯಿ ಆಗ್ತಿದ್ದಾರೆ. ಮಧು, ನಿಜನಾ? ಎಂತ ಸಂತೋಷದ ವಿಷಯ ಹೇಳ್ತಾ ಇದೆಯಾ. ಮೊದಲು ನಿನ್ ಬಾಯಿ ಸಿಹಿ ಮಾಡಬೇಕು. ಮಧುಮತಿ, ತಾಯ್ತನ ಅನ್ನೋದು ಹೆಣ್ಣಿಗೆ ದೇವ್ರು ಕೊಟ್ಟು ವರ. ನೀನು 2ನೇ ಸರಿ ಆ ವರ ಪಡಿತಾ ಇದೀಯಾ. ನಿಜವಾಗ್ಲೂ ಎಷ್ಟು ಪುಣ್ಯವಂತೆ ಅಮ್ಮ ನೀನು. ನೋವಲ್ಲಿರೋ ನಮ್ಗೆ ಖುಷಿ ಕೊಡ್ಬೇಕು ಅಂತಾನೆ ದೇವ್ರಿಗೆ ಕೊಡುಗೆ ಕೊಟ್ಟಿರ್ತಾನೆ. ಅದೇನೋ ಸರಿ ಅಮ್ಮವ್ರೆ, ಆದರೆ ಇಂಥ ಸಮಯದಲ್ಲಿ ಅಯ್ಯೋ, ತಾಯಿ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ನಂದೀಶ. ಅದಕ್ಕೂ ಪುಣ್ಯ ಮಾಡಿರ್ಬೇಕು. ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಇಷ್ಟು ವರ್ಷದ ಮೇಲೆ ಮಗು ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನಂತಾರೆ, ಜನ ಏನಂತಾರೆ ಅಂತ
ನಿನ್ನ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇದೆ ಅಲ್ವಾ? ನಂದಿಶಾ, ಇಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಎಷ್ಟೋ ವರ್ಷಗಳ ನಂತರ ಮಧುಮತಿ ತಾಯಿ ಆಗ್ತಾ ಇದ್ದಾಳೆ. ಯಾರು ಏನಂತಾರೋ ಅಂತ ಯೋಚನೆ ಮಾಡಬೇಡಿ. ನಮ್ಮ ಇಡೀ ಕುಟುಂಬದ ಬೆಂಬಲ ನಿಮ್ಮಿಬ್ಬರ ಮೇಲೂ ಇದೆ. ಹೌದು, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಅಮ್ಮೋರೆ, ಇಷ್ಟು ಹೇಳಿದ್ರಲ್ಲ ಅದು ಸಾಕು. ಅರೆ ತ್ರಿವಿಕ್ರಮ್, ಬಾರೋ, ಬೇಗ ಬಾ. ಬ್ರೋ, ಸ್ವೀಟ್ ತಗೊಳ್ಳಿ. ನಾನು ಬೇಡ. ಬೇಡ ಅಂದ್ರೆ ಹಿಂಗೆ ಇಲ್ಲಿ ಮಾಡಿ ಮಾಡಿ. ಬ್ರೋ, ನಮ್ಮಿಬ್ಬರಿಗೆ ತಮ್ಮನೋ ತಂಗಿನೋ ಬರ್ತಾಳೆ. ಸಾರಿ, ಅರ್ಥ ಆಗ್ಲಿಲ್ವಾ? ನಮ್ಮಮ್ಮ ಮತ್ತೆ ತಾಯಿ ಆಗ್ತಾರ ಬ್ರೋ. ತ್ರಿವಿಕ್ರಮ್, ನಿನಗೆ ಖುಷಿ ಆಗಿಲ್ವೇನೋ? ಖುಷಿ ಆಯ್ತು. ಈ ಮನೆ ನೆಮ್ಮದಿಯಾಗಿರಬಾರ್ದು ಅನ್ಕೊಂಡ್ರೆ ಏನಾದ್ರೂ ವಿಷಯ ತಗೊಂಡ್ಬಂದು ಎಲ್ಲರನ್ನು ಸಂತೋಷ ಪಡಿಸ್ತಾನೆ. ಅಮ್ಮನ್ ಸ್ವೀಟ್ ತಿನ್ಸೋ. ಇವನಿಲ್ಲಿಗೆ ಏನಕ್ಕೆ ಬಂದ? ಶಿವಾನಿನ ಕರ್ಕೊಂಡು ಹೋಗಕ್ಕೆ ಬಂದ? ಶಿವಾನಿ ಮನ್ಸು ಬದಲಾಯಿಸ್ತಾ ಇದ್ರೆ ಸಾಕು. ಶಿವಾನಿ, ಅವನು ಬರ್ತಾ ಇದ್ದಾನೆ. ಯಾರು? ತ್ರಿಶೂಲ್. ಓಹ್, ನನ್ನ ವೆಲ್ಕಮ್ ಮಾಡೋಣ ಅಂತ ಬಂದ್ಯಾ? ತೊಲಗು ಅಂತ ಹೇಳಕ್ ಬಂದೆ. ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು. ಕೂಲ್ ಶಿವಾನಿ, ಕೂಲ್. ಇದು ನಮ್ಮ ಮಾವನ ಮನೆನೇ ಆಗಿರ್ಬೋದು, ಆದರೆ ನಾನು ಇಲ್ಲಿರೋದಕ್ಕೆ ಬಂದಿಲ್ಲ. ನಿನ್ನ ಮುಖ ನೋಡಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದರೆ ಫಸ್ಟು ಸ್ವೀಟ್ಸ್ ತಗೋ. ನನ್ನ ಪ್ರೀತಿನ ಕಿತ್ಕೊಂಡು ನನಗೆ ತಾಳಿ ಕಟ್ಟಿ ನನ್ನ ಜೀವನನ ಹಾಳು ಮಾಡಿ ಈಗ ಅದನ್ನು ಸಂಭ್ರಮಿಸೋಕೆ ಬಂದಿದ್ಯಾ? ಎಂಥ ಮನಸ್ಸು ನಿಂದು! ಛೀ! ಶಿವಾನಿ, ಸ್ವೀಟ್ಸ್ ತಂದಿರೋ ಕಾರಣನೇ ಬೇರೆ. ಇನ್ಯಾಕೆ? ನನ್ನ ಜೀವನನ ಹಾಳು ಮಾಡಿದಕ್ಕಲ್ವಾ? ಅಲ್ಲ, ಒಂದು ಜೀವ ಬರ್ತಾ ಇರೋದಕ್ಕೆ. ಬೇಡ, ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದೇ ವ್ಯರ್ಥ. ಮಾತಾಡೋಕ್ ಬಿಟ್ರೆ ಮಾತಲ್ಲೇ ಅರಮನೆ ಕಟ್ಟಿ ಯಾರನ್ನ ಬೇಕಾದ್ರೂ ಯಾಮಾರಿಸ್ತೀಯ ಅಲ್ವಾ ನೀನು? ನಾನು ಯಾಕೆ ಯಾಮಾರಿಸ್ತೆ ಶಿವಾನಿ? ನನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟನಾ? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೆ. ಸ್ನೇಹಿತ ಸ್ನೇಹಿತ ಅಂತ ನಂಬಿದ್ದಕ್ಕೆ ಈ ನನಗೆ ಒಳ್ಳೆ ಹುಡುಗರನ್ನೇ ಕೊಟ್ಟೆ. ಆ ಹುಡುಗರು ಇಟ್ಕೊಂಡು ನನಗೆ ಬದುಕೋಕ್ಕೂ ಆಗ್ತಿಲ್ಲ, ಸಾಯಕ್ಕೂ ಆಗ್ತಿಲ್ಲ. ಕೈ ಹಿಡಿದು ಸಪ್ತಪದಿ ತುಳಿದಿರೋ ನಾನೇ ಇರೋವಾಗ ಸಾವಿನ ಮಾತು ಯಾಕೆ ಶಿವಾನಿ? ಬೇಡ, ಮದುವೆ ನನಗೆ ನೆನಪಿಸ್ಬೇಡ. ಈ ತಾಳಿ ನನ್ನ ಕುತ್ತಿಗೆಯಲ್ಲಿ ತಾಳಿಯಾಗಿ ಉಳಿದಿಲ್ಲ, ಉರುಳು ಅನಿಸ್ತಾ ಇದೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ನನ್ನು ಉಸಿರು ಗಟ್ಟಿಸ್ತಾ ಇದೆ. ಇಲ್ಲ ಶಿವಾನಿ, ಪ್ರೀತಿಯಿಂದ ಅದನ್ನು ಒಪ್ಕೋ. ಅದು ಉರುಳಲ್ಲ, ಜೀವನದ ಕೊನೆ ತನಕ ಅದು ನೆರಳಾಗಿರುತ್ತೆ. ಮಾಯಾ, ಇವನ್ಗೆ ಹೊರಗಡೆ ಹೋಗೋಕೆ ಹೇಳಿ. ನನ್ಗೆ ಇವನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏ ಪಾಪ, ಅವರು ನಮ್ಮನೆ ಗೆಸ್ಟು, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೆಯಾ? ಇದು ನಮ್ಮಿಬ್ರು ವಿಷಯ. ಬಾ, ಸೈಡ್ಗೆ ಹೋಗಿ ಸ್ವಲ್ಪ ಸಂಧಾನ ಮಾಡ್ಕೊಂಬರೋಣ. ಮಾಯಾ, ಹೇಳ್ತಿರೋ ಇಲ್ವೋ? ತ್ರಿಶೂಲ್, ಹೊರಗಡೆ ಹೋಗಿ. ನೋಡಿ ಮೇಡಮ್, ನಮ್ಮ ಹೆಂಗಸರು ಸ್ವೀಟ್ ತಗೊಳ್ಳೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ತಗೊಂಡಿದ್ದೀನಿ, ಹೋಗು. ಸಿಹಿ ಜೊತೆ ಸಿಹಿಯಾದ ಮಾತು ಬೇಡವಾ? ನೋಡು ಶಿವಾನಿ,
ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನೀನು ಕೇಳು ಬಿಡು, ನಾನಂತೂ ಎಲ್ಲ ಹೇಳ್ಬಿಡ್ತೀನಿ, ಓಕೆನಾ? ನಾನು ಅಣ್ಣ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಒಬ್ಬ ತಮ್ಮನೋ ತಂಗಿನೋ ಬರ್ತಾಳೆ. ನಮ್ಮಮ್ಮ ಮತ್ತೆ ತಾಯಿ ಆಗ್ತಾ ಇದಾರೆ. ಶಿವಾನಿ, ನಿನಗೇನು ಅನ್ನಿಸ್ತಾ ಇಲ್ವಾ? ತುಂಬ ಖುಷಿ ಆಯಿತು. ದಯವಿಟ್ಟು ಇಲ್ಲಿಂದ ಹೊರಟೋಗು. ಯಾಕೆ ಶಿವಾನಿ ಇಷ್ಟೊಂದು ಕೋಪ ನಿನಗೆ? ನನ್ನ ಪ್ರೀತಿ ನಾನು ಉಳಿಸ್ಕೊಂಡಿದ್ದು ತಪ್ಪ? ನನ್ನ ಪ್ರೀತಿನ ಸಾಯಿಸಿದ್ ಸರಿನಾ? ಶಿವಾನಿ, ನಿನಗೆ ಹೇಗೆ ಹೇಳಿ? ಹೇಗೂ ಬೇಡ, ಏನು ಹೇಳಬೇಡ. ನನ್ನ ಕಣ್ಣು ಮುಂದೆ ಇರಬೇಡ. ನೀನು ಹೊರಟೋಗು. ನೀನಿವಾಗ ಹೊರಡ್ಲಿಲ್ಲ ಅಂದ್ರೆ ಸಮಾಧಾನದಲ್ಲಿ ಕೂತ್ ಮಾತಾಡಮ್ಮ. ಹೋಗು ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಶಿವಾನಿ, ನನಗೆ ತಾಳಿ ಕಟ್ಟಿರೋ ಗಂಡನ ಅವಮಾನ ಮಾಡ್ತಾರ, ತಪ್ಪಿದು. ನೀನ್ ನನಗೆ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರಬೇಡ. ನಾನು ನಿನ್ನ ಹೆಂಡತಿ ಆಗಿರ್ತೀನಿ ಅಂತ ನೀನು ಅನ್ಕೊಂಡ್ರೆ ಅದು ನಿನ್ ತಪ್ಪು ಕಲ್ಪನೆ. ನಾನು ಯಾವತ್ತೂ ನಿನ್ನ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಶಿವಾನಿ, ಮಾತಾಡ್ಬೇಡ ನೀನು. ನೀನ್ ಏನೇ ಮಾಡಿದ್ರು ಅದನ್ನ ನಾನು ಸಹಿಸ್ಕೋತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಇರೋದು ಈ ದಾರ ಒಂದೇ. ಇದನ್ನು ಕಳೆಯೋ ಸಮಯ ಬರುತ್ತೆ. ನನ್ನ ನಿನ್ನ ಸಂಬಂಧಕ್ಕೆ ಕೊನೆ ಬೀಳುತ್ತೆ. ನೆನ್ಪಿಟ್ಕೊ. ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಇಲ್ಲಿಗೆ ಸ್ವೀಟ್ ಬಾಕ್ಸ್ ತೊಗೊಂಡು ಬಂದೇ ಬರ್ತೀಯ ಅಂತ. ಇಂಥ ಆಪರ್ಚುನಿಟಿಗಳನ್ನ ಬಿಟ್ಕೊಡಲ್ಲ ಅಲ್ವ ನೀನು? ನಿನಗೆ ಒಂದು ರೀಸನ್ ಸಿಕ್ಕಿದ್ರೆ ಸಾಕು, ಶಿವಾನಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಬರ್ತೀಯ. ಹೌದು, ಶಿವಾನಿ ಅವ್ರು ಏನು ಹೇಳಿದ್ರು? ಮಾಡಿರೋ ಚಾಲೆಂಜ್ ಪ್ರಕಾರ ಅವ್ರನ್ನ ಒಪ್ಪಿಸಿ ಹೆಂಡ್ತಿಯಾಗಿ ಮನೆ ಕರ್ಕೊಂಡ್ಬರ್ತೀನಿ, ಅದು ಇದೊಂದು ಡೈಲಾಗ್ ಹೊಡಿತಾ ಇದ್ದೆ. ಹೆಂಡ್ತಿನ ಕುತ್ಕಿಡ್ದು ಆಚೆ ಹಾಕಿದ್ಲ. ನಿನ್ನ ನೋಡಿದ್ರೆ ನನಗೆ ಹಾಗೆ ಅನ್ಸುತ್ತಪ್ಪ. ಮರಿ, ಇವಾಗ ಅರ್ಥ ಆಯ್ತಾ? ಆಡೋದು ಸುಲಭ, ಮಾಡೋದು ಕಷ್ಟ. ನೀನು ಅನ್ಕೊಂಡಾಗೆ ಶಿವಾನಿ ಅವರು ನಿನ್ನ ಜೊತೆ ಬಂದ್ಬಿಡಲ್ಲ. ಅವರು ಲವ್ ಮಾಡ್ತಾರದು ನನ್ನನ್ನ. ಅವ್ರ ಮನ್ಸಲ್ಲಿರೋದು ನಾನು, ನೀನಲ್ಲ. ಬ್ರೋ, ನಿನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ. ನಿನ್ನ ಫ್ಯೂಚರ್ ಹೇಗಿರುತ್ತೆ ಗೊತ್ತಾ? ಒಂದೊಳ್ಳೆ ಸಾಂಗ್ ನೆನಪಿಗೆ ಬರ್ತದೆ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕೋಳೆ ವೈಫು. ಈ ಸಾಂಗ್ ಹಾಡ್ಕೊಂಡು ಬೀದಿ ಸುತ್ತಾ ಇರ್ತಿ ಅನ್ಸುತ್ತೆ. ಯಾಕೆ ಬ್ರೋ, ಏನು ಮಾತಾಡದೆ ಹೋಗ್ತಿದ್ಯಾ? ಓಹೋ, ಅರ್ಥ ಆಯ್ತು ಬಿಡು. ಶಿವಾನಿ ಅವರು ಚೆನ್ನಾಗಿ ಚಾರ್ಜ್ ಮಾಡಿದ್ದಾರೆ ಅನ್ಸುತ್ತೆ.